ಅದೇ ಹೊಸ ಸುದ್ದಿಯೊಂದು ಬಂದಿದೆ. ಅದೇನೆಂದರೆ ಶಿವರಾಜ್ಕುಮಾರ್ ಸದ್ಯದಲ್ಲೇ ಬಾಲಿವುಡ್ಗೆ ಹಾರಲಿದ್ದಾರೆ ಎಂದು. ಹೌದು, ಶಿವರಾಜ್ಕುಮಾರ್ ತನ್ನ 36ನೇ ವರ್ಷದ ಸಿನಿ ಜರ್ನಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದು ಈಗ ಬಾಲಿವುಡ್ನಲ್ಲಿ ಧೂಳೆಬ್ಬಿಸೋಕೆ ರೆಡಿಯಾಗಿದ್ದಾರೆ. ಸುದೀಪ್ತೋ ಸೇನ್ ಗೊತ್ತಲ್ವಾ? ದಿ ಕೇರಳ ಸ್ಟೋರಿ ಸಿನಿಮಾದ ನಿರ್ದೇಶಕ. ದಿ ಕೇರಳ ಸ್ಟೋರಿ ಸಿನಿಮಾ ಮೂಲಕ ಇಡೀ ದೇಶಾದ್ಯಂತ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಸುದೀಪ್ತೋ ಸೇನ್. ಈ ಸುದೀಪ್ತೋ ಸೇನ್ ಈಗ ತಮ್ಮ ಮುಂಬರುವ ಬಾಲಿವುಡ್ ಚಿತ್ರದಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಇವರಿಗೆ ಒಂದು ಮುಖ್ಯ ಪಾತ್ರವನ್ನು ನೀಡಲಿದ್ದಾರೆ ಎಂಬುದು ಗೊತ್ತಾಗಿದೆ. ಇದಕ್ಕೆ ಪುಷ್ಟೀಕರಣ ನೀಡುವಂತೆ ಸುದೀಪ್ತೋ ಸೇನ್, ಎನ್.ಎಸ್. ರಾಜ್ಕುಮಾರ್ ಮತ್ತು ಶಿವರಾಜ್ಕುಮಾರ್ ಇವರು ಭೇಟಿಯಾಗಿರ್ತಕ್ಕಂಥ ಒಂದು ಇಮೇಜ್ ವೈರಲ್ ಆಗ್ತಾ ಇದೆ. ಸುದೀಪ್ತೋ ಸೇನ್ ಮತ್ತು ಎನ್.ಎಸ್. ರಾಜ್ಕುಮಾರ್ ಇವರು ಶಿವರಾಜ್ಕುಮಾರ್ ಅವರ ಮನೆಗೆ ಬಂದು ಈ ಚಿತ್ರದ ಕಥೆಯ ಬಗ್ಗೆ, ತಮ್ಮ ಹೊಸ ಬಾಲಿವುಡ್ ಚಿತ್ರದ ಕಥೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಮೊದಲ ಹಂತದ ಮಾತುಕತೆ ಮುಗಿದಿದ್ದು, ಕಥೆಯನ್ನ ಕೇಳಿರ್ತಕ್ಕಂಥ ಶಿವರಾಜ್ಕುಮಾರ್ ಚಿತ್ರದಲ್ಲಿ ನಟಿಸಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಈ ಕತೆ ಶಿವಣ್ಣ ಅವರಿಗೆ ತುಂಬಾನೇ ಇಂಪ್ರೆಸ್ ಮಾಡಿದೆಯಂತೆ ಮತ್ತು ಅವರು ಈ ಚಿತ್ರದಲ್ಲಿ ನಟಿಸಲು ಎಕ್ಸೈಟ್ ಆಗಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬರ್ತದೆ. ಸದ್ಯದಲ್ಲೇ ಅಧಿಕೃತವಾಗಿ ಶಿವಣ್ಣನ ಬಾಲಿವುಡ್ ಎಂಟ್ರಿ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳಲಿದ್ದು, ಈ ಚಿತ್ರದ ಹೆಸರು ಮತ್ತಿತರ ವಿಷಯಗಳು ಇನ್ನೂ ಹೊರಬೀಳಬೇಕಾಗಿದೆ. ಇದರ ಹೊರತಾಗಿ ಶಿವಣ್ಣ ಮಲಯಾಳಂನ ಖ್ಯಾತ ನಿರ್ದೇಶಕ ಪೃಥ್ವಿರಾಜ್ ಸುಕುಮಾರನ್ ಜೊತೆಯೂ ಸಹ ಒಂದು ಚಿತ್ರಕ್ಕೆ ಸಹಿ ಹಾಕಿದ್ದಾರೆ. ತಮ್ಮ ಮುಂದಿನ ಚಿತ್ರದಲ್ಲಿ ಶಿವಣ್ಣನಿಗೆ ಒಂದು ಮುಖ್ಯ ಪಾತ್ರವನ್ನು ನೀಡಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್. ಶಿವಣ್ಣನ ಬರಲಿರುವ ಚಿತ್ರಗಳಾದ ಗೋಸ್ಟ್ ಮತ್ತು ಧನುಷ್ ಜೊತೆಗಿನ ಕ್ಯಾಪ್ಟನ್ ಮಿಲ್ಲರ್ ಬಗ್ಗೆ ಈಗಾಗಲೇ ಹೈಪ್ ಜಾಸ್ತಿ ಆಗಿದ್ದು, ಶಿವಣ್ಣ ಈ ವರ್ಷ ಪೂರ್ತಿ ವಿವಿಧ ಭಾಷೆಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಮಿಂಚೋದು ಪಕ್ಕಾಗಿದೆ. ಕೇವಲ ದಕ್ಷಿಣದ ರಾಜ್ಯಗಳಷ್ಟೇ ಅಲ್ಲ, ಇನ್ನು ಮುಂದೆ ಬಾಲಿವುಡ್ನಲ್ಲೂ ಸಹ